ಜೈ ಹಿಂದ್. ಎಲ್ಲ ನನ್ನ RRB ಎಸ್ಪಿರೆಂಟ್ಸ್ಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೂ 2 ಸಾರಿ ರಿಕ್ರೂಟ್ಮೆಂಟ್ ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೊಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ನೀವೇನಾದ್ರೂ 18 ವಯಸ್ಸಿನಿಂದ ಹಿಡಿದು ಸರ್ ನನ್ನ SSCGD ಏಜ್ ಕ್ಲೋಸ್ ಆಗಿದೆ, ಸರ್ ನನ್ನ ಪೊಲೀಸಿಗೆ ಏಜ್ ಕ್ಲೋಸ್ ಆಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ರೈಲ್ವೆದಲ್ಲಿ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನೋ ಹುದ್ದೆಗೆ ನೀವು ಕೂಡ ಸೇರ್ಕೊಳ್ಬಹುದು. ಇದೊಂದು ಬಂಪರ್ ವೇಕೆನ್ಸಿ ಇದೆ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಅಪ್ಲಿಕೇಶನ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಯಾರೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿದ್ರಿ, ಸೊ ಇಲ್ಲ ಗೊತ್ತಿಲ್ಲ, ಸೊ ಈ ತರದ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನೀವು ನೋಡ್ತಾನೆ ಇರ್ಬೇಕಾಗತ್ತಾ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ಗೆ ಜಾಯಿನ್ ಆಗಿದ್ರಿಯಪ್ಪ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಪ್ರತಿಯೊಂದು ಕೊಡ್ತಿರ್ತಕ್ಕಂತ ಡೈಲಿ ಇನ್ಫಾರ್ಮೇಶನ್ ಆಗಿರಲಿ, ಯಾವುದೇ ಅಪ್ಡೇಟ್ ಆಗಿರಲಿ, ಯಾವುದೇ ರಿಸಲ್ಟ್ ಆಗಿರಲಿ, ಯಾವುದೇ ನೋಟಿಫಿಕೇಶನ್ ಆಗಿರಲಿ, ಯಾವುದೇ ಫೈನಲ್ ಅಕಸ್ಮಾತ್ ನಿಮ್ದು ಫೈನಲ್ ಲಿಸ್ಟ್ ಆಗಿರಲಿ, ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಕನ್ನಡದಲ್ಲಿ ಸಿಗ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಚಾನಲ್ ಅನ್ಬೋದು ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪುರುಷರಾಗಿರ್ಲಿ, ಸೊ ಮಹಿಳೆಯರಾಗಿರ್ಲಿ, ಯಾವುದೇ ಇನ್ಫಾರ್ಮೇಶನ್ ಬಂದ್ರು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವೇಕೆನ್ಸಿಗಳು ನೋಡ್ಕೊಡ್ರಿ ಎಷ್ಟಿದಾವಪ್ಪ ಅಂತಂದ್ರೆ 11,127 ವೇಕೆನ್ಸಿಗಳು. ಎಷ್ಟು? 11,127 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಸೊ ಬಂಪರ್ ಅನ್ನೋ, ಯಾಕಂದ್ರೆ ಹೈಯೆಸ್ಟ್ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದಾರೆ. ಅದು ಯಾವ್ದ್ರಲ್ಲಿ? ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ನಲ್ಲಿ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಸೊ ನಿಮಗ್ ನೋಡ್ಕೋಬಹುದು ಅಪ್ಲೈ ಡೇಟ್ ಸರ್, ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂದ್ರೆ ನಿನ್ನೆ ತಾನೇ ಸಾಯಂಕಾಲ ನೋಟಿಫಿಕೇಶನ್ ಆಗಿದೆ. ಯಾವಾಗ ರೈಲ್ವೆದಲ್ಲಿ ಆಗಿರ್ಲಿ, SSCGD ಆಗಿರ್ಲಿ, ಯಾವಾಗ ನೋಟಿಫಿಕೇಶನ್ ಅನ್ನ ಮಾಡ್ತಾರಲ್ಲ ಅವಾಗಿನಿಂತ್ರನೇ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ನಿನ್ನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 15. ಸೊ 15/5/2026 ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂತಂದ್ರೆ 14/6/2026 ಅಂದ್ರೆ ನಿಮ್ಗೆ 1 ತಿಂಗಳ ಕಾಲಾವಕಾಶ ಅರ್ಜಿಯನ್ನ ಸಲ್ಲಿಸೋಕೆ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ವಯೋಮಿತಿ ನೋಡ್ಕೊಡ್ರಿ. ವಯೋಮಿತಿ ಎಷ್ಟು ಇರ್ಬೇಕಂತಂದ್ರೆ 18 ವಯಸ್ಸಿನಿಂದ ಹಿಡಿದು 30 ಏಜ್ ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಅದರ ಜೊತೆಗೆ ಸರ್ ನಮ್ದು OBC ಕೆಟಗರಿ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. SC ST ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ ನಿಮ್ಗ 5 ವರ್ಷ ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಓಕೆ ಸರ್, ಫೀಸ್ ಎಷ್ಟಿರುತ್ತೆ ಸರ್? ನಮಗೆ ಫೀಸ್ ಹೇಳ್ರಿ ಸರ್ ಮೊದಲಿಗೆ, ಯಾಕಂದ್ರೆ ನಮ್ಗೆ ಅಷ್ಟು ದುಡ್ಡು ಇರಲ್ಲ ಸರ್ ಫೀಸ್ ಕಟ್ಟೋಕೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲೇ ಕುತ್ಕೊಳ್ತೀರಿ. 1 ತಿಂಗಳದು ಮೊಬೈಲ್ ರೀಚಾರ್ಜ್ ಮಾಡೋದಕ್ ಬಿಡ್ರು ಅಂದ್ರೆ ನಿಮ್ಗೆ ಫೈನಲ್ ಸಕ್ಸಸ್ ಆಗಕ್ ಸಾಧ್ಯ ಇರ್ತದ. ನೀವು ಈ ಕಲಿಯುವಂತ ವಯಸ್ಸಿನಲ್ಲಿ ನಿಮಗೆ ಈ ಫೀಸ್ ವಜ್ಜೆ ಆಗ್ಬಹುದು ಕರೆ, ಬಟ್ ನಾಳೆ ಅನ್ಸತ್ ನಿಮ್ಗೆ ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ರೆ ನಾನು ಕೂಡ ಸೇರ್ಕೊಳ್ಬಹುದಿತ್ತಲ್ಲ ಅಂತ ಹೇಳಿ ಅವಾಗ ಮರ್ಗಾಕ್ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ 500 ರೂಪಾಯಿ ಫೀಸ್ ಇರುತ್ತೆ. ಯಾರಿಗೆ? 500 ರೂಪಾಯಿ ಫೀಸ್ ಇರುತ್ತಾ. OBC EWS ಮತ್ತು ಜನರಲ್ ಕೆಟಗರಿ ಅವರಿಗೆ 500 ರೂಪಾಯಿ ಫೀಸ್ ಇರುತ್ತ. ಅದೇ ತರನಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತ. ನೀವೇನ್ ಫೀಸ್ ಕಟ್ಟಿರ್ತಿರಲ್ಲ, ಈ DD ಅನ್ನ ಕಟ್ಟಿರ್ತಿರಲ್ಲ, ಈ DD ನಿಮಗೆ ವಾಪಸ್ ರಿಫಂಡ್ ಆಗುತ್ತೆ. ಇದು ನೀವು ಕಟ್ಟಿರ್ತಕ್ಕಂಥ ಫೀಸು CBT 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಬರೆದಾದ್ಮೇಲೆ ಮತ್ತೆ ನಿಮ್ಮ ಅಕೌಂಟಿಗೆ 500 ರೂಪಾಯಿ DD ಕಟ್ಟಿರ್ತೀರಿ ಅಂದ್ರೆ ಹೊಳ್ಳಿ 400 ರೂಪಾಯಿ ವಾಪಸ್ ನಿಮ್ಗೆ ಅಕೌಂಟಿಗೆ ರೀಫಂಡ್ ಆಗುತ್ತೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೂಡ ಅಲ್ಲಿ ಕೇಳ್ತದ. ಓಕೆ, ನೆಕ್ಸ್ಟ್ ಸರ್ ಇದಕ್ಕೆ ಎಜುಕೇಶನ್ ಏನ್ ಬೇಕು ಸರ್, ಇದಕ್ಕೆ ಅರ್ಹತೆ ಏನ್ ಬೇಕಾಗುತ್ತೆ ಸರ್, ಯಾರೆಲ್ಲ ಹಾಕ್ಬೋದು ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. 10th ಅಂದ್ರೆ 10ನೇ ತರಗತಿ ಕಂಪಲ್ಸರಿ ಪಾಸ್ ಆಗಿರ್ಬೇಕು. 10th ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ITI ಮುಗ್ದಿರ್ಬೇಕು. ITI ಇಲ್ಲ ಸರ್ ನನ್ನ ಹತ್ರ ITI ಮುಗಿದಿಲ್ಲಪ್ಪ ಅಂದ್ರೆ 10th ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ಅಪ್ರೆಂಟಿಸ್ ಯಾರಾದ್ರೂ ಮುಗಿಸಿದ್ರಿಪ್ಪ ಅಂದ್ರೆ 1 ವರ್ಷ ಅಪ್ರೆಂಟಿಸ್ ಕೋರ್ಸ್ಗೆ ಏನಾದ್ರೂ ಹೋಗಿದ್ರಿಪ್ಪ ಅಂದ್ರೆ 10th ಬೇಸ್ ಮೇಲೆ ಅವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸರ್ ನನ್ನ ಹತ್ರ ಅಪ್ರೆಂಟಿಸ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 10th ಕಂಪ್ಲೀಟ್ ಆಗ್ಬೇಕು. ಅದರ ಜೊತೆಗೆ ಡಿಪ್ಲೊಮಾ ಯಾವುದೇ ಬ್ರಾಂಚ್ ಇರಲಿ, ನಿಮ್ದು ಮೆಕ್ಯಾನಿಕಲ್ ಆಗಿರಲಿ, ಆಟೋಮೊಬೈಲ್ ಆಗಿರಲಿ, ಸೊ ಇವೆಲ್ಲ ಬ್ರಾಂಚ್ ಗಳದಾವಲ್ಲ ಇಂಥವ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸರ್ ಇಲ್ಲ ನಂದು ಡಿಪ್ಲೊಮಾ ಇಲ್ಲ, 10th ಪಾಸ್ ಮಾಡೀನಿ, ಅದ್ರ ಜೊತೆಗೆ PUC ಸೈನ್ಸ್ ಓದಿದ್ದೀನಿ, ಡಿಗ್ರಿ ಅಂದ್ರೆ BE ಇಂಜಿನಿಯರಿಂಗ್ ಮಾಡಿದೀನಿ ಸರ್ ನಾನು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಕ್ಲಿಯರಿಟಿ ಆಯ್ತಾ ಎಜುಕೇಶನ್ ಬಗ್ಗೆ? ಸೊ ಇಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು. ಸರ್ ಇದಕ್ಕೆ ಸ್ಯಾಲರಿ ಬಂದ್ಬಿಟ್ಟು ಎಷ್ಟಿರುತ್ತೆ?
ಫಸ್ಟ್ ಪೇಮೆಂಟ್ ಬೇಸಿಕ್ ನೋಡ್ಕೊಡ್ರಿ, ಲೆವೆಲ್ 2 ಸ್ಯಾಲರಿ ಚೆನ್ನಾಗಿರ್ತಕ್ಕಂಥ ಪೇ ಲೆವೆಲ್ 7ನೇ ವೇತನ 19,900 ರೂಪಾಯಿ ನಿಮಗೆ ಬೇಸಿಕ್ ಸ್ಯಾಲರಿ ಸಿಗ್ತದ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೆ. ಫೀಸ್ ಬಗ್ಗೆ ಆಯ್ತು, ಏಜ್ ಬಗ್ಗೆ ಆಯ್ತು, ಅಪ್ಲೈ ಡೇಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದರಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸರ್ ಇದಕ್ಕೆ ಫಿಸಿಕಲ್ ಯಾವುದೇ ತರಂತ ಫಿಸಿಕಲ್ ಇರೋದಿಲ್ಲ. ರನ್ನಿಂಗ್, ಹೈಟ್, ವೇಟ್, ಚೆಸ್ಟ್ ಏನು ಕೂಡ ಇದರಲ್ಲಿ ಇರೋದಿಲ್ಲ. ಜಸ್ಟ್ ನೀವು ಫೋಕಸ್ ಮಾಡ್ಬೇಕಾಗಿರೋದು ಎಕ್ಸಾಮ್ ಬಗ್ಗೆ ಫೋಕಸ್ ಅನ್ನ ಮಾಡಬೇಕು. ಎಕ್ಸಾಮ್ ಕೂಡ ಯಾವ ತರ ಇರ್ತದ ಅನ್ನೋದನ್ನು ಕೂಡ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆದ್ರೂ ಕೂಡ ಕರೆಕ್ಟ್ ಆಗಿ ಮಾಹಿತಿಗಳನ್ನ ತಿಳಿದುಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ ನಿಮ್ಗೆ ಎಕ್ಸಾಮ್ ಯಾವ ತರಪ್ಪ ಅಂದ್ರೆ CBT ಫಸ್ಟ್ ಸ್ಟೇಜ್ 1 ಸ್ಟೇಜ್ 2 ಅಂತ ನಿಮ್ಗೆ ಟೆಸ್ಟ್ ಅನ್ನ ಏನಂದ್ರ CBT ಎಕ್ಸಾಮ್ ಇರ್ತತಿ. CBT 1 ಎಕ್ಸಾಮ್ ಇರ್ತತಿ. CBT 1 ದಲ್ಲಿ ನೋಡ್ಕೊಡ್ರಿ ಏನೇನೆಲ್ಲ ಎಕ್ಸಾಮ್ ಇರ್ತದಪ್ಪ ಅಂತಂದ್ರೆ ನಿಮ್ಗ ಫಸ್ಟ್ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಫಸ್ಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಾಗ ನೀವು ಅಲ್ಲಿ ಜಸ್ಟ್ ನೀವು ಟೋಟಲಿ ಎಷ್ಟು 50 ಲಕ್ಷ ಅಪ್ಲಿಕೇಶನ್ ಅನ್ನ ಹಾಕಿದಾರೆ ಅಂತ ತಿಳ್ಕೊಡ್ರಿ. 50 ಲಕ್ಷ ಅಪ್ಲಿಕೇಶನ್ ದಲ್ಲಿ ಸೊ ಅಲ್ಲಿ ನಿಮ್ಗೆ ಎಷ್ಟು 11,127 ಕನ್ಫರ್ಮ್ ಮಾಡಿದಾರೆ ಅಂತಂದ್ರೆ ಇಂಟು 15 ಎಷ್ಟಾಗುತ್ತಲ್ಲ 150 ಲ್ಯಾಕ್ ಮಟನು ಕೂಡ ಆಗುತ್ತಾ. ಸೊ 150 ಲ್ಯಾಕ್ ಮಟ ಇರ್ತಕ್ಕಂಥವ್ರನ್ನ ಫಾಸ್ಟ್ ಕ್ಲಿಯರ್ ಮಾಡ್ತಾರ. ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ CBT 2 ಏನಿದೆಯಲ್ಲ, ಸೊ CBT 1 ನೋಡ್ಕೊಡ್ರಿ ಕ್ಲಿಯರಿಟಿ ಸಿಲೆಬಸ್ ಏನಿರುತ್ತೆ ಅಂದ್ರೆ 60 ನಿಮಿಷ ಟೈಮಿಂಗ್ ಇರುತ್ತೆ. ಎಕ್ಸಾಮಿಗೆ ಎಷ್ಟು 60 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. 75 ಕ್ವಶನ್ಸ್ ಇರ್ತಾವೆ. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದರೆ ಹೋದ್ ಸರಿ 100 ಮಾರ್ಕ್ಸ್ ಇತ್ತು, 75 ಕ್ವಶನ್ಸ್ ಇರ್ತೈತಿ. 75 ಮಾರ್ಕ್ಸ್ ಇರ್ತಾವು. ನೆಗೆಟಿವ್ ಕೂಡ 1/3 ನೆಗೆಟಿವ್ ಕೂಡ ಇರ್ತದ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದರಲ್ಲಿ ಇರ್ತಾವು. ಓಕೆ, ನೆಕ್ಸ್ಟ್ ಇದರಲ್ಲಿ ಸಿಲೆಬಸ್ ಏನು ಮ್ಯಾಥಮೆಟಿಕ್ಸ್ ಇರ್ತದ. ಸೊ ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್ ಇಷ್ಟು ಮಾತ್ರ ಇರ್ತದ. ಇದರಲ್ಲಿ ಉಳಿದಿರ್ತಕ್ಕಂಥದ್ದು ಸರ್ ನನಗೆ ಇಂಗ್ಲಿಷ್ ಗ್ರಾಮರ್ ಇರೋದಿಲ್ಲ. ಓಕೆ, ಇಂಗ್ಲಿಷ್ ಗ್ರಾಮರ್ ಇರೋದೇ ಇಲ್ಲ, ಕನ್ನಡದಲ್ಲೇನೆ ಎಕ್ಸಾಮ್ ಇರ್ತೈತಿ. ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ, ನೀವು ಕನ್ನಡದಲ್ಲೇನೆ ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಈಗ ನೋಡ್ಕೊಡ್ರಿ CBT 1 ಎಕ್ಸಾಮ್ ಕ್ಲಿಯರ್ ಮಾಡಿದೆಯಪ್ಪ ಅಂದ್ರೆ ನೆಕ್ಸ್ಟ್ CBT 2 ಬರ್ತದ. CBT 2 ದಲ್ಲಿ ಕೂಡ ನಿಮ್ದು ಏನಾಗಬೇಕು ಕ್ವಾಲಿಫೈ ಆಗ್ಬೇಕು. ಜಸ್ಟ್ ಇದೇನು CBT 1 ಜಸ್ಟ್ ನಿಮ್ಗೆ ಎಂಟ್ರಿ ಆಗೋಕಾಯ್ತು. 50 ಲಕ್ಷದಲ್ಲಿರ್ತಕ್ಕಂಥವ್ರನ್ನ 50 ಲಕ್ಷ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರನ್ನ 1,50,000 ಜನಗಳನ್ನ ಪಾಸ್ ಮಾಡ್ತಾರೆ. CBT 2 ಗೆ ಕ್ವಾಲಿಫೈ ಮಾಡ್ತಾರೆ. CBT 2 ದಲ್ಲಿ ಏನಿರ್ತದಪ್ಪ ಅಂತಂದ್ರೆ ನೋಡ್ಕೊಡ್ರಿ ಅದಕ್ಕೂ ಕೂಡ ಟೈಮಿಂಗ್ ಎಷ್ಟು ಕೊಟ್ಟಿದಾರಪ್ಪ ಅಂತಂದ್ರೆ ಅದರಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಬರ್ತದ. ಸೊ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಬರ್ತದ. CBT 2 ದಲ್ಲಿ ಪಾರ್ಟ್ ಎ ಎಕ್ಸಾಮ್ ಇರ್ತದ. ಸೊ ನೆಕ್ಸ್ಟ್ ಪಾರ್ಟ್ ಬಿ ಏನಿರ್ತದಲ್ಲ ನಿಮ್ಗೆ ಟ್ರೇಡ್ ಟೆಸ್ಟ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಟ್ರೇಡ್ ಟೆಸ್ಟ್ ಬಗ್ಗೆ ನಿಮ್ಗೆ ನಾಲೆಜ್ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರ. ಅದನ್ನ ಆಲ್ಮೋಸ್ಟ್ ಅಲ್ಲಿ ನೀವು ಎಲ್ಲರೂ ಕೂಡ ಪಾಸ್ ಮಾಡ್ಕೊಳ್ತೀರಿ, ಅದ್ರ ಬಗ್ಗೆ ಏನ್ ಡೌಟ್ ಇಲ್ಲ. ಸೊ ಪ್ರತಿಯೊಬ್ರು ಕೂಡ ಪಾಸ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಸರ್ ಇದಕ್ಕೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪಾರ್ಟ್ ಬಿ ಸಿಲೆಬಸ್ ಅನ್ನ ಎಲ್ಲನೂ ಕೂಡ ನಾನು ನಿಮ್ಗೆ PDF ದಲ್ಲಿ ಶೇರ್ ಮಾಡಿರ್ತೀನಿ. ನಾನು ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಹೇಳ್ತಾ ಹೋದ್ರೆ ನಿಮ್ದು ಟೈಮ್ ಬಹಳ, ಯಾಕಂದ್ರೆ ನಿಮ್ಗೆ ಅಷ್ಟು ಲೇಟ್ ಆಗಿ ಹೇಳ್ತಾ ಹೋದ್ರೆ ನಿಮ್ಗೂ ಕೂಡ ಟೈಮ್ ಕವರ್ ಆಗೋದಿಲ್ಲ. ಸರ್ ನಮ್ಗೆ ಮೇನ್ ಇರ್ತಕ್ಕಂಥ ಪಾಯಿಂಟ್ ಗಳನ್ನ ಹೇಳಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಯಾರೆಲ್ಲ ITI ಮುಗಿಸಿದಿರಿ, ಸರ್ ಡಿಪ್ಲೊಮಾ ಮುಗಿದಿದೆ, ಸರ್ ನಂದು ಕೂಡ ಅಪ್ರೆಂಟಿಸ್ 1 ವರ್ಷ ಮಾಡಿ ಬಂದಿದ್ದೀನಿ, ಇಲ್ಲ ಸರ್ ನಾನು BE ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅಂತಿರ್ತಕ್ಕಂಥ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 14ನೇ ತಾರೀಕಿನವರೆಗೆ ಅವಕಾಶ ಇರ್ತದ. ಇಲ್ಲಿ ಮಟ್ಟ ನೀವು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಹಾಕಿದೆ ನೋಡ್ಕೊಡ್ರಿ. ಇದಕ್ಕೆ ಯಾವುದೇ ತರಂತ ಫಿಸಿಕಲ್ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು. ಓಕೆ, ನೆಕ್ಸ್ಟ್ ಸರ್ ಇದ್ರದ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್, ಇದ್ರ ಎಕ್ಸಾಮ್ ಸಿಲೆಬಸ್ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಲ್ಲ, ಈ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಬ್ರು ಕೂಡ ALP ಅಂತ ಕಮೆಂಟ್ ಹಾಕ್ರಿ. ಸೊ ಪ್ರತಿಯೊಬ್ರು ಕೂಡ ALP ಅಂತ ಕಮೆಂಟ್ ಹಾಕ್ರಿ. ಪ್ರತಿಯೊಬ್ಬರಿಗೆ ಕೂಡ ನಾನು 100% ನಿಮಗೆ ನೆಕ್ಸ್ಟ್ ALP ಅಪ್ಡೇಟ್ ಎಕ್ಸಾಮ್ ಸಿಲೆಬಸ್ CBT 1 CBT 2 ಮತ್ತೆ ಟ್ರೇಡ್ ಟೆಸ್ಟ್ ಪ್ರತಿಯೊಂದನ್ನು ಕೂಡ ನಾನು ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತೀನಿ. ಇದೇ ತರನಾಗಿ ಪ್ರತಿಯೊಂದು ನೀವು ALP ದಲ್ಲಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟ ಅದ್ರ ಜೊತೆಗೆ 10th ಪಾಸ್ ಆಗಿರ್ತಕ್ಕಂಥವ್ರಿಗೆ ಕೂಡ ಜಾಬ್ ಅನ್ನ ಹೇಳಿ ಸರ್ ಅಂತಂದ್ರೆ RRB D ಗ್ರೂಪ್ ಅನ್ನ ನಿಮ್ಗೋಸ್ಕರನೇ ಕಾಯ್ತಾ ಇರ್ತಾವ ವೇಕೆನ್ಸಿ, ಅವನು ಕೂಡ ಕನ್ಫರ್ಮ್ ಅನ್ನ ಮಾಡ್ತಾರೆ. ಅವಕ್ಕೂ ಕೂಡ ವೇಟಿಂಗ್ ಅನ್ನ ಮಾಡ್ತಾ ಇರಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದೆ ಸರ್ ನೀವು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಈ PDF ನಾನು SJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಡ್ರಿ. ಓಕೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸೊ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಕಾಣ್ತಿರ್ತಕ್ಕಂಥ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ತರದ ಇನ್ಫಾರ್ಮೇಶನ್ ಬರುತ್ತೆ. ಯಾವುದೇ ತರದಲ್ಲಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ.
ಡೈಲಿ ಸಬ್ಸ್ಕ್ರೈಬ್ ಒಂದ್ಸರಿ ಮಾಡ್ಕೊಂಡ್ರಪ್ಪ ಅಂದ್ರೆ ಡೈಲಿ ನಿಮ್ಗೆ ಡಾಟಾ ಆನ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಬರ್ತದ. ಓಕೆ, ಈ ಜಾಬ್ ಅನ್ನ ಕಾಲ್ ಫಾರ್ ಮಾಡಿದ್ರೆ, ಓಕೆ ನಾನು ಇದಕ್ಕೆ ಅಪ್ಲಿಕೇಬಲ್ ಇದೀನಿ, ನಾನು ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ತರದ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತಾ ಹೋದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದೇ ವರ್ಷದಲ್ಲಿ ನೀವು ಜಾಬ್ ಅನ್ನ ಸೇರ್ಕೊಳ್ಳೋಂತ ಸಾಧ್ಯತೆ ಇರ್ತದ. ಸೊ 100% ನಾವು ನಿಮ್ಗೆ ಎನಿ ಟೈಮ್ ಸಪೋರ್ಟ್ ಅನ್ನ ಮಾಡ್ತೀವಿ. ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು. ನೀವು ನಮಗೆ ಏನು ಸಪೋರ್ಟ್ ಮಾಡುವಂತಿಲ್ಲ, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರೆ ಅದೊಂದೇ ನಮಗೆ ಸಪೋರ್ಟ್ ಇದ್ರೆ ಸಾಕು ಸ್ನೇಹಿತರೆ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.